ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿವತ್ತು ಹಾಸ್ಪಿಟಲಲ್ಲಿದ್ದೀವಿ ಫ್ರೆಂಡ್ಸ್. ಹಾಸ್ಪಿಟ್ಲಿಗೆ ಹೋಗಿದ್ವಿ, ನಮ್ಮ ದಾವಣಗೆರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ನಮ್ಮ ಮನೆಯವರಿಗೆ ಆರಾಮಿರಲಿಲ್ಲ, ಅಲ್ಲೂ ನೋವು ಬಂದುಬಿಟ್ಟಿತ್ತು. ಹಂಗಾಗಿ ಹೋಗಿದ್ವಿ. ನಮ್ಮ ಮನೆಯವರು ಒಳಗಡೆ ಹೋಗಿದ್ದಾರೆ, ನಾನು ಹೊರಗಡೆ ಕೂತಿದ್ದೆ. ಹಾಗೆ ಸುಮ್ಮನೆ ಕೂತಿದ್ದೆ. ಇಲ್ಲಿ ಕ್ಲೀನೆಸ್ಸಿಂಗು ಆಮೇಲೆ ಇದನ್ನು ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಹಂಗಾಗಿ ಒಂದು ಚಿಕ್ಕ ವಿಡಿಯೋ ಮಾಡಿದೆ. ಆಮೇಲೆ ಅಲ್ಲಿ ಒಂದು ಚಿಕ್ಕ ಲೈಬ್ರರಿ ಮಾಡಿದರು ಫ್ರೆಂಡ್ಸ್. ಆ ಬುಕ್ಸ್ಗಳಂತೂ ನೋಡಿ ತುಂಬ ಖುಷಿ ಆಯಿತು. ನೋಡಿ ನಾನು ಕೂತ್ಕೊಂಡಿದ್ದೆ. ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಹೊರಗಡೆ ಕೂತ್ಕೋಬೇಕು, ಪೇಷಂಟ್ ಮಾತ್ರ ಒಳಗಡೆ ಹೋಗಬೇಕು. ನಮ್ಮ ಮನೆಯವರು ಒಂದು ಸಲ ಹೋಗಿ ಬಂದರು, ಮತ್ತೆ ಬಂದು ಕೂತ್ಕೊಂಡ್ರು. ಇಲ್ಲಿ ಬುಕ್ಸ್ಗಳು ಒಂಥರ ಲೈಬ್ರರಿ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಯಾವ ಹಾಸ್ಪಿಟ್ಲಲ್ಲೂ ಈ ಥರ ಇಟ್ಟಿರಲಿಲ್ಲ ನಾನು ನೋಡ್ದಂಗೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಬುಕ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಬಂದವರಿಗೆ ಓದಬೇಕು ಅಂತ ಇಟ್ಟಿದ್ದಾರೆ ಫ್ರೆಂಡ್ಸ್. ಬಟ್ ಆದರೆ ಯಾರೂ ಓದಲ್ಲ. ಈಗಿನ ಇದರಲ್ಲಿ ಬರೀ ಫೋನ್ ನೋಡ್ಕೊತ ಕೂತ್ಕೊಳ್ತಿದ್ದಾರೆ. ಒಬ್ಬರು ಯಾರು ಬಂದು ಬುಕ್ಸ್ ಓದೋಕ್ಕೆ ಕೂತ್ಕೊಳ್ಳಲ್ಲ, ಯಾರು ಬುಕ್ಸ್ ಓದಲ್ಲ ಫ್ರೆಂಡ್ಸ್. ಬರೀ ಮೊಬೈಲ್ ನೋಡೋದೇ ಕೆಲಸ ಆಗಿಬಿಟ್ಟಿದೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನೆಸ್ಸಿಂದ ಇತ್ತು ಹಾಸ್ಪಿಟ್ಲು ಮಾತ್ರ. ಆಮೇಲೆ ಅಲ್ಲಿ ಪಾಟಲ್ಲೆಲ್ಲ ಗಿಡಗಳು ಹಾಕಿ ಇಟ್ಟಿದ್ರು ಫ್ರೆಂಡ್ಸ್. ಅದನ್ನು ನೋಡಿ ತುಂಬ ಇಷ್ಟ ಆಯಿತು ನನಗೆ. ಇದನ್ನು ನೋಡಿ ಸ್ಟ್ಯಾಂಡಲ್ಲಿ ಇಟ್ಟಿದ್ರು ದೊಡ್ಡ ಬುಕ್ಕುಗಳು. ನಾನು ಒಂದು ಮಾತ್ರ ಓದಿದೆ, ಸಾಲು ಮರದ ತಿಮ್ಮಕ್ಕ ಬುಕ್ಸ್ ಇಟ್ಟಿದ್ರು, ಅಲ್ಲಿ ನಾನು ಓದಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಬುಕ್ಸ್ಗಳು ಎಲ್ಲ ಇದ್ವು. ಕುವೆಂಪುದು, ಆಮೇಲೆ ದ ರಾ ಬೇಂದ್ರೆದು, ಆಮೇಲೆ ಇದು ಹಲ್ಲು ಕ್ಲೀನ್ ಮಾಡೋದು, ಅದು ಬುಕ್ಸ್ ಇಟ್ಟಿದ್ರು ಫ್ರೆಂಡ್ಸ್. ನನಗಂತೂ ನೋಡಿ ತುಂಬ ಖುಷಿ ಆಯಿತು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಇದು ನೋಡಿ ಹಲ್ಲಿಂದು ಬುಕ್ಸು. ಈಗಿನ ಇದರಲ್ಲಿ ಮೊಬೈಲ್ ಬಂದು ಬುಕ್ಸ್ಗಳೆಲ್ಲ ಮೂಲೆ ಸೇರಿಬಿಟ್ಟಿದ್ದಾವೆ ಫ್ರೆಂಡ್ಸ್. ಏನಂತೀರ ಕಮೆಂಟ್ ಮಾಡಿ. ಯಾರು ಇವಾಗ ಬುಕ್ಸ್ಗಳು ಓದೋದೇ ಇಲ್ಲ ಫ್ರೆಂಡ್ಸ್, ಬಿಟ್ಬಿಟ್ಟಿದ್ದಾರೆ ಮೊಬೈಲ್ ಬಂದು. ನೋಡಿ ಇಲ್ಲಿ ಪಾಠಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಅಂತೂ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಮ್ಮನೆಯವರು ಮತ್ತೆ ಆಲ್ರೆಡಿ ಒಳಗೆ ಹೋದರು, ಮತ್ತೆ ತೋರಿಸ್ಕೊಂಬಂದರು. ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನಾನು ಚಪಾತಿ ಊಟ ತೊಗೊಂಡಿದ್ದೆ, ನಮ್ಮ ಮನೆಯವರು ರಾಗಿ ಮುದ್ದೆ ಊಟ ತೊಗೊಂಡಿದ್ರು ಫ್ರೆಂಡ್ಸ್. ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.